ಇಂದು ನಾವು ಸಂಶೋಧಕರ ಬಗ್ಗೆ ಮಾತನಾಡೋಣ. ಮೊದಲ ಬಾರಿಗೆ ಮೆದುಳಿನಲ್ಲಿ ಆಮ್ಲಜನಕದ ಚಲನೆಯನ್ನು ನಕ್ಷೆ ಮಾಡುವ ಬಯೋಲುಮಿನೆಸೆನ್ಸ್ ಇಮೇಜಿಂಗ್ ತಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ತಂತ್ರವನ್ನು ಇಲಿಗಳ ಮೆದುಳಿನಲ್ಲಿ ಪರೀಕ್ಷಿಸಲಾಗಿದೆ. ಸಂಕ್ಷಿಪ್ತವಾಗಿ ನಾವು ವಿಷಯವನ್ನು ನೋಡೋಣ. ಆವಿಷ್ಕಾರಗಳು ಮೆದುಳಿನಲ್ಲಿ ಆಮ್ಲಜನಕ ಹೇಗೆ ಚಲಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಹೈಪೋಕ್ಸಿಯಾ ಮತ್ತು ಅಸ್ತಿತ್ವದಲ್ಲಿರುವ ಆಮ್ಲಜನಕದ ಮೇಲ್ವಿಚಾರಣಾ ತಂತ್ರಗಳು ಮೆದುಳಿನ ಸಣ್ಣ ಪ್ರದೇಶದ ಬಗ್ಗೆ ಮಾಹಿತಿಯನ್ನು ಒದಗಿಸುವಂತಹ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಚಿಕಿತ್ಸೆ ನೀಡಲು ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ವಾಸ್ತವವಾಗಿ ಮಾನವನ ಮೆದುಳು ಆಮ್ಲಜನಕದ ಮೇಲೆ ಅವಲಂಬಿತವಾಗಿರುವ ಒಂದು ರೀತಿಯ ಚಯಾಪಚಯ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಶಕ್ತಿಯ ಮೇಲೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ ಇದು ಮೆದುಳಿನಲ್ಲಿ ಹೇಗೆ ವಿತರಿಸಲ್ಪಡುತ್ತದೆ ಎಂಬುದು ಒಂದು ನಿಗೂಢವಾಗಿಯೇ ಉಳಿದಿದೆ. ಸಂಶೋಧಕರು ಈಗ ಮೊದಲ ಬಾರಿಗೆ ಬಯೋಲುಮಿನೆಸೆನ್ಸ್ ಇಮೇಜಿಂಗ್ ತಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮೆದುಳಿನಲ್ಲಿ ಆಮ್ಲಜನಕದ ಚಲನೆಯನ್ನು ನಕ್ಷೆ ಮಾಡುತ್ತದೆ. ತಂತ್ರವನ್ನು ಇಲಿಗಳ ಮೆದುಳಿನಲ್ಲಿ ಪರೀಕ್ಷಿಸಲಾಗಿದೆ. ಇಲಿಗಳು ತಮ್ಮ ಆನುವಂಶಿಕ ರಚನೆಯ ಗಮನಾರ್ಹ ಭಾಗವನ್ನು ಮನುಷ್ಯರೊಂದಿಗೆ ಹಂಚಿಕೊಳ್ಳುತ್ತವೆ. ಮಾನವರ ಮೇಲೆ ಪರಿಣಾಮ ಬೀರುವ ನರವೈಜ್ಞಾನಿಕ ಕಾಯಿಲೆಗಳು ಮತ್ತು ಅಸ್ವಸ್ಥತೆಗಳನ್ನು ಅಧ್ಯಯನ ಮಾಡಲು ಅವುಗಳನ್ನು ಮೌಲ್ಯಯುತವಾದ ಮಾದರಿಗಳನ್ನಾಗಿ ಮಾಡುತ್ತದೆ. ಈ ಸಂಶೋಧನೆಯು ನಾವು ನಿರಂತರವಾಗಿ ಮತ್ತು ಮೆದುಳಿನ ವಿಶಾಲ ಪ್ರದೇಶದಲ್ಲಿ ಆಮ್ಲಜನಕದ ಸಾಂದ್ರತೆಯ ಬದಲಾವಣೆಗಳನ್ನು ಮೇಲ್ವಿಚಾರಣೆ ಮಾಡಬಹುದು ಎಂದು ತೋರಿಸುತ್ತದೆ. ಇದು ನೈಜ ಸಮಯದಲ್ಲಿ ಮೆದುಳಿನಲ್ಲಿ ಏನಾಗುತ್ತಿದೆ ಎಂಬುದರ ಕುರಿತು ಹೆಚ್ಚು ವಿವರವಾದ ಚಿತ್ರವನ್ನು ನಮಗೆ ಒದಗಿಸುತ್ತದೆ. ತಾತ್ಕಾಲಿಕ ಹೈಪೋಕ್ಸಿಯಾದ ಹಿಂದೆ ಗುರುತಿಸದ ಪ್ರದೇಶಗಳನ್ನು ಗುರುತಿಸಲು ನಮಗೆ ಅವಕಾಶ ನೀಡುತ್ತದೆ. ಇದು ನರವೈಜ್ಞಾನಿಕ ಕೊರತೆಗಳನ್ನು ಪ್ರಚೋದಿಸುವ ರಕ್ತದ ಹರಿವಿನ ಬದಲಾವಣೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಸೆಂಟರ್ ಫಾರ್ ಟ್ರಾನ್ಸ್ಲೇಷನಲ್ ನ್ಯೂರೋಮೆಡಿಸಿನ್ನ ಸಹ ನಿರ್ದೇಶಕರು ಹೇಳಿದ್ದಾರೆ. ಈ ಸಂಶೋಧನೆಗಳು ಮೆದುಳಿನಲ್ಲಿ ಆಮ್ಲಜನಕ ಹೇಗೆ ಚಲಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಹೈಪೋಕ್ಸಿಯಾ ಎಂತಹ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಚಿಕಿತ್ಸೆ ನೀಡಲು ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ದೇಹದ ಅಂಗಾಂಶಗಳನ್ನು ತಲುಪುವ ಆಮ್ಲಜನಕದ ಪ್ರಮಾಣದಲ್ಲಿನ ಕೊರತೆಯಿಂದ ನಿರೂಪಿಸಲ್ಪಟ್ಟ ಸ್ಥಿತಿ ಆಮ್ಲಜನಕದ ಚಲನೆಯನ್ನು ನಕ್ಷೆ ಮಾಡಲು ತಂಡವು ಪ್ರಕಾಶಕ ಪ್ರೋಟೀನ್ಗಳನ್ನು ಬಳಸಿತು. ಮಿಂಚುಹುಳುಗಳಲ್ಲಿ ಕಂಡುಬರುವ ಬಯೋಲ್ಯುಮಿನೆಸೆಂಟ್ ಪ್ರೋಟೀನ್ಗಳ ರಾಸಾಯನಿಕ ಸೋದರ ಸಂಬಂಧಿಗಳು. ಅಸ್ತಿತ್ವದಲ್ಲಿರುವ ಆಮ್ಲಜನಕ ಮಾನಿಟರಿಂಗ್ ತಂತ್ರಗಳು ಮೆದುಳಿನ ಒಂದು ಸಣ್ಣ ಪ್ರದೇಶದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ. ಸಂಶೋಧಕರು ನೈಜ ಸಮಯದಲ್ಲಿ ಇಲಿಗಳ ಸಂಪೂರ್ಣ ಕಾರ್ಟೆಕ್ಸ್ ಅನ್ನು ಗಮನಿಸಿದರು. ಜೈವಿಕ ಪ್ರಕಾಶದ ತೀವ್ರತೆಯು ಆಮ್ಲಜನಕದ ಸಾಂದ್ರತೆಯೊಂದಿಗೆ ಅನುರೂಪವಾಗಿದೆ. ಪ್ರಾಣಿಗಳು ಉಸಿರಾಡುವ ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಬದಲಾಯಿಸುವ ಮೂಲಕ ಸಂಶೋಧಕರು ಇದನ್ನು ಪ್ರದರ್ಶಿಸಿದರು. ಮೆದುಳಿನ ಸಣ್ಣ ಭಾಗಗಳಿಗೆ ಅಲ್ಪಾವಧಿಗೆ ಆಮ್ಲಜನಕವನ್ನು ನಿರಾಕರಿಸಿದಾಗ ಏನಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ತಂಡವು ಪ್ರಯತ್ನಿಸಿತು. ಇಲಿಗಳನ್ನು ಮೇಲ್ವಿಚಾರಣೆ ಮಾಡುವಾಗ ಮೆದುಳಿನ ನಿರ್ದಿಷ್ಟ ಸಣ್ಣ ಪ್ರದೇಶಗಳು ಮಧ್ಯಂತರವಾಗಿ ಕತ್ತಲೆಯಾಗುತ್ತವೆ ಎಂದು ಸಂಶೋಧಕರು ಗಮನಿಸಿದರು, ಕೆಲವೊಮ್ಮೆ ಹಲವಾರು ಸೆಕೆಂಡುಗಳವರೆಗೆ. ಅಂದರೆ ಆಮ್ಲಜನಕದ ಪೂರೈಕೆಯು ಸ್ಥಗಿತಗೊಂಡಿದೆ. ಸಂಶೋಧಕರು ಹೈಪಾಕ್ಸಿಕ್ ಪಾಕೆಟ್ಸ್ ಎ ಎಂದು ಹೆಸರಿಸಿದ ಈ ಪ್ರದೇಶಗಳು ಪ್ರಾಣಿಗಳು ಸಕ್ರಿಯವಾಗಿದ್ದಾಗ ಹೋಲಿಸಿದರೆ ವಿಶ್ರಾಂತಿ ಸ್ಥಿತಿಯಲ್ಲಿ ಇಲಿಗಳ ಮಿದುಳಿನಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.